ಅಪೋಲೋ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಇತ್ತೀಚಿನ ದಿನಗಳಲ್ಲಿ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಆದರೆ ಸಾಮಾನ್ಯ ಅಂತ ಸುಮ್ಮನೆ ಬಿಟ್ಟರೆ ಜೀವಕ್ಕೆ ಅಪಾಯ ಬರುತ್ತೆ. ಜೀವನ ಶೈಲಿ, ಕೆಲಸದ ಒತ್ತಡ ಹಾಗೂ ನಾವು ಸೇವಿಸೋ ಆಹಾರದ ಕ್ರಮದಲ್ಲಿ ವ್ಯತ್ಯಾಸ, ಇದರಿಂದ ಹೊಟ್ಟೆ ನೋವು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ವಿಪರೀತ ಎನ್ನುವಂತೆ ಕಾಡುತ್ತೆ. ಆರಂಭದಲ್ಲೇ ಇಂಥ ಸಮಸ್ಯೆಗಳು ಕಾಣಿಸಿಕೊಂಡಾಗ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡಿಬೇಕು. ಹಾಗಾದರೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಕಾಣಿಸ್ಕೊಂಡ್ರೆ ಏನು ಮಾಡಬೇಕು? ಯಾವ ರೀತಿ ನಮ್ಮ ಜೀವನ ಶೈಲಿ ಇರಬೇಕು? ನಾವು ಸೇವಿಸೋ ಆಹಾರದ ಕ್ರಮ ಯಾವುದಿರಬೇಕು ಮತ್ತು ಎಷ್ಟು ಇಂಪಾರ್ಟೆಂಟ್? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಪೋಲೋ ಆಸ್ಪತ್ರೆ ಬನ್ನೇರುಘಟ್ಟದ ಸೀನಿಯರ್ ಕನ್ಸಲ್ಟೆಂಟ್ ಆದಂತಹ ಡಾಕ್ಟರ್ ರವಿಶಂಕರ್ ಅವರು. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಓಕೆ ಡಾಕ್ಟರ್, ಮೊದಲಿಗೆ ಈ ಹೊಟ್ಟೆ ನೋವು ಅನ್ನೋದು ಒಬ್ಬ ಮನುಷ್ಯನಿಗೆ ಯಾಕಾಗಿ ಬರುತ್ತೆ, ಏನೆಲ್ಲ ಕಾರಣಗಳಿರುತ್ತೆ ಅಂತ? ಹೊಟ್ಟೆ ಅನ್ನೋದು ಪಂಡೋರಾಸ್ ಬಾಕ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ಆರ್ಗನ್ಸ್ ಇದೆ. ಲಿವರ್ ಇರ್ಬೋದು, ಸ್ಪ್ಲೀನ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಜಠರ ಇರ್ಬೋದು, ಸಣ್ಣ ಕರಳು, ದೊಡ್ಡ ಕರಳು, ಮತ್ತು ಕಿಡ್ನಿ, ಮತ್ತು ಕಿಡ್ನಿಯಿಂದ ಯೂರಿನ್ ತಗೊಂಡು ಹೋಗುವಂತಹ ದಾರಿಗಳು, ಮತ್ತು ಯೂರಿನ್ ಕಲೆಕ್ಟ್ ಮಾಡುವಂತಹ ವೆಸಲ್ಸು, ಇದೆಲ್ಲ ಹೊಟ್ಟೆ ಒಳಗಡೆ ಇದೆ. ಇದರ ಜೊತೆಯಲ್ಲಿ ರಕ್ತ ಸಂಚಾರ ಮಾಡೋದಕ್ಕೋಸ್ಕರ ರಕ್ತನಾಳಗಳು ಹಾಗೂ ನರಗಳು ಇವೆಲ್ಲನೂ ಸೇರಿಕೊಂಡಿದೆ. ಇದರಲ್ಲಿ ಯಾವುದೇ ಒಂದು ವಿಷಯದಲ್ಲೂ ಏನೇ ತೊಂದರೆ ಆದರೂ ಕೂಡ ಹೊಟ್ಟೆ ನೋವಾಗಿ ಬರುತ್ತೆ. ಹಾಗಾಗಿ ರೋಗಿ ನಮ್ಮ ಹತ್ರ ಹೊಟ್ಟೆ ನೋವು ಅಂತ ಬಂದಾಗ ನಾವು ತುಂಬ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಯಾವುದರಿಂದ ಬಂದಿರ್ಬೋದು, ಯಾವ ಕಾರಣದಿಂದ ಬಂದಿರ್ಬೋದು, ಮತ್ತು ಅದರಿಂದ ಏನು ತೊಂದರೆ ಆಗ್ಬೋದು, ಮತ್ತು ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನಮ್ಮ ಸಮಸ್ಯೆ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಒಬ್ಬ ಮನುಷ್ಯನ ದೇಹದಲ್ಲಿ ಹೊಟ್ಟೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಹೊಟ್ಟೆ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಮ್ಮ ವೇದ ಕಾಲದಲ್ಲಿ ಹೇಳಿದ ಹಾಗೆ ಫಸ್ಟ್ ಹೊಟ್ಟೆ, ಪೆಹಲೆ ಪೇಟೋಬಾ ಬಾದ್ಮೇ ವಿಟೋಬಾ ಅಂತ. ಅಂದರೆ ಹೊಟ್ಟೆ ಆದಮೇಲೆ ಮತ್ತು ದೇವರಂತೆ. ಅದೇ ಥರ ಹೊಟ್ಟೆ ತುಂಬ ಇಂಪಾರ್ಟೆಂಟು ವೇದ ಕಾಲದಲ್ಲಿ ಕೂಡ, ಈಗಿನ ವಿಜ್ಞಾನದಲ್ಲಿ ಕೂಡ. ಯಾಕೆಂದರೆ ಹೊಟ್ಟೆಯಲ್ಲಿ ಎಷ್ಟೊಂದು ಆರ್ಗನ್ ಇದೆ ಅಂದರೆ ಯಾವುದಕ್ಕೆ ಏನಾದರೂ ಕೂಡ ಜೀವಕ್ಕೆ ಅಪಾಯ ಬರ್ಬೋದು, ಅಥವಾ ಕ್ರಾನಿಕ್ ಪ್ರಾಬ್ಲಮ್ ಕೊಡ್ಬೋದು, ಅಥವಾ ಅವರನ್ನು ಇನ್ಕೆಪಾಸಿಟೇಟ್ ಮಾಡ್ಬೋದು. ಇನ್ನು ಹೊಟ್ಟೆ ನೋವು ಅಂತ ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದಾಗ ನೀವು ಯಾವ ರೀತಿ ಅವ್ರನ್ನ ಟೆಸ್ಟ್ ಮಾಡ್ತೀರಾ, ಹೇಗೆ ಟ್ರೀಟ್ಮೆಂಟ್ ಮಾಡ್ತೀರಾ ಅಂತ? ಆ ಪೇಷಂಟ್ ಹೊಟ್ಟೆ ನೋವು ಅಂತ ಬಂದಾಗ ನಾವು ಫಸ್ಟ್ ಏನು ಅನಲೈಸ್ ಮಾಡೋದು ಅಂದರೆ, ನೋವು ಶಾರ್ಟ್ ಟರ್ಮ್ ಅಂತ, ಅಕ್ಯೂಟ ಅಂದರೆ ಸಿವಿಯರ್ ಆಗಿ ಸ್ವಲ್ಪ ಸಮಯದಿಂದ ಬರೋ ನೋವು ಬೇರೆ, ಮತ್ತು ತುಂಬ ಸಮಯದಿಂದ ಅವನು ನರಳ್ತಾ ಇರೋ ನೋವು ಬೇರೆ. ಇದು ಫಸ್ಟ್ ವಿಷಯ. ಆಮೇಲೆ ನೋವು ಯಾವ ಥರ ಇದೆ, ಯಾವಾಗ ಬರುತ್ತೆ, ನೋವು ಯಾವುದರಿಂದ ಜಾಸ್ತಿ ಆಗುತ್ತೆ, ಯಾವುದರಿಂದ ಕಡಿಮೆ ಆಗುತ್ತೆ, ನೋವಿಗೆ ರಿಲೇಟೆಡ್ ಏನಾದರೂ ಇದೆಯಾ, ಅಂದರೆ ಮೋಷನ್ ಪ್ರಾಬ್ಲಮ್ ಇದೆಯಾ, ವಾಂತಿ ಇದೆಯಾ, ಯೂರಿನ್ ಪ್ರಾಬ್ಲಮ್ ಇದೆಯಾ, ಜ್ವರ ಇದೆಯಾ, ಹಸಿವು ಹೇಗಿದೆ, ವೆಯ್ಟ್ ಏನಾದ್ರು ಕಡಿಮೆ ಆಗುತ್ತಾ, ನಿದ್ರೆಯಲ್ಲಿ ತೊಂದರೆ ಇದೆಯಾ, ಇದೆಲ್ಲ ತಿಳ್ಕೊಂಡು ಅದು ಯಾವ ಆರ್ಗನಿಂದ ನೋವು ಉಂಟಾಗಿರ್ಬೋದು ಅಂತ ಒಂದು ಅನಾಲಿಸಿಸ್ ಮಾಡ್ತೀವಿ. ಜೊತೆಯಲ್ಲಿ ಪೇಷಂಟನ್ನು ಪರೀಕ್ಷೆ ಮಾಡಿದಾಗ ಏನಾದರೂ ಕೈಗೆ ಸಿಗುತ್ತಾ, ಗಂಟೆನ ಸಿಗುತ್ತಾ, ಅಥವಾ ಎಲ್ಲಿ ನೋವಿದೆ, ಯಾವ ಜಾಗದಲ್ಲಿ ನೋವಿದೆ, ಇದೆಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ಕೆಲವು ಪರೀಕ್ಷೆಗಳನ್ನು ಹೇಳಬೇಕಾಗತ್ತೆ. ರಕ್ತ ಪರೀಕ್ಷೆ ಮತ್ತು ಸ್ಕ್ಯಾನಿಂಗು ಇದು ಮುಖ್ಯವಾದ ಪರೀಕ್ಷೆಗಳು. ಯಾಕಂದರೆ ಹೊಟ್ಟೆ ನೋವನ್ನು ಬರೀ ಪೇಷಂಟನ್ನು ನೋಡಿ ಡಯಾಗ್ನೋಸ್ ಮಾಡೋದು ತುಂಬ ಕಷ್ಟ. ನಮಗೆ ಅನಿಸಿದರೆ ಹೊಟ್ಟೆ ನೋವು ಒಂದು ಸಿಂಪಲ್ ಫುಡ್ ವೇರಿಯೇಷನಿಂದ ಆಗಿದೆ ಅಂತ ಅನಿಸಿದರೆ ಆವಾಗ ನಾವು ಔಷಧ ಕೊಟ್ಟು ಕಳಿಸ್ತೀವಿ. ಒಂದು ವಾರ ಬಿಟ್ಟು ನೋಡೋಣ, ಮತ್ತೂ ಕೂಡ ನೋವು ಕಂಟಿನ್ಯೂ ಆಯಿತು, ಮತ್ತೂ ತೊಂದರೆ ಆಗ್ತಿದೆ ಪೇಷಂಟ್ಗೆ, ಆವಾಗ ಟೆಸ್ಟ್ ಮಾಡೋಣ ಅಂತ ಟೆಸ್ಟಿನ ಖರ್ಚುಗಳನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಯಾವುದಾದ್ರು ಪೇಷಂಟಿನ ತೊಂದರೆಗಳು, ನೋವು ಅಪಾಯಕಾರಿ ಇರ್ಬೋದು ಅಂತ ಡೌಟ್ ಬಂದರೆ ಕೂಡಲೇ ನಾವು ಪರೀಕ್ಷೆಗಳನ್ನು ಬರೀಬೇಕಾಗತ್ತೆ. ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಇದರಲ್ಲಿ ಮುಖ್ಯವಾದ್ದು. ಯಾವ ಸ್ಕ್ಯಾನಿಂಗು ಅನ್ನೋದನ್ನು ನಾವು ಯಾವ ಆರ್ಗನ್ನ ತೊಂದರೆಗಳಿರ್ಬೋದು ಅಂತ ತಿಳ್ಕೊಂಡು ಆ ಪ್ರಕಾರ ಬರೀತೀವಿ. ಫಾರ್ ಎಕ್ಸಾಂಪಲ್, ಈ ಗಾಲ್ ಬ್ಲಾಡರ್, ಪಿತ್ತಕೋಶದ ಕಲ್ಲುಗಳ ಸಮಸ್ಯೆ ಇರ್ಬೋದು ಅಂತ ತಿಳ್ಕೊಂಡ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬರೀತೀವಿ.
ಅಪೆಂಡಿಕ್ಸ್ ಇರ್ಬೋದು ಅಥವಾ ಕರುಳಿನ ಸಮಸ್ಯೆ ಇರ್ಬೋದು ಅಂದರೆ ಸಿ ಟಿ ಸ್ಕ್ಯಾನ್ ಬರಿತೀವಿ. ಅದೇ ಕೆಲವು ಸಮಯದಲ್ಲಿ ಪಿತ್ತ ಹೋಗೋ ದಾರಿಯಲ್ಲಿ ಪ್ರಾಬ್ಲಮ್ ಇದೆ ಅಂತಾರೆ, MRI ಬೇಕಾಗುತ್ತೆ. ಅಥವಾ ಹೆಂಗಸರ ಆರ್ಗನ್, ಗೈನೆಕ್ ಆರ್ಗನ್ ಅಂತ ಹೇಳ್ತೀವಿ, ಯೂಟಸ್, ಓವರಿ, ಪ್ಯಾಂಕ್ರಿಯಾಸು, ಲಿವರು, ಇದಕ್ಕೆಲ್ಲ MRI ಬೇಕಾಗುತ್ತೆ. ಈ ಸಮಯದಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 2 ಥರ ಪೇಷಂಟ್ಸ್ ಇರ್ತಾರೆ. ಒಬ್ಬರು ತುಂಬ ದೊಡ್ಡ ಟೆಸ್ಟ್ ಮಾಡಿಸ್ತೀನಿ ಅಂತ ಬರೋರು ಇರ್ತಾರೆ. ನಾವು ಸಿ ಟಿ ಸ್ಕ್ಯಾನ್ ಅಂದರೆ ಯಾಕೆ ಡಾಕ್ಟ್ರೆ MRI ಮಾಡಲ್ಲ, ಯಾಕೆ ಪೆಟ್ ಸ್ಕ್ಯಾನ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಪ್ರತಿ ಟೆಸ್ಟಿಗೂ ಅದರದ್ದೇ ಆದ ದೃಷ್ಟಿಕೋನ ಇದೆ. ಹಾಗಾಗಿ ಅವಶ್ಯಕತೆ ನೋಡಿಕೊಂಡು ಟೆಸ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಥರ ಜನ ಇರ್ತಾರೆ, ನಾವು ಟೆಸ್ಟ್ ಬರೆದ ಕೂಡ ನೀವು ಅನಾವಶ್ಯಕ ಟೆಸ್ಟ್ ಬರೀತೀರಾ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ ಅಂದರೆ ನಾವು ಟೆಸ್ಟ್ ಬರೀದೆ ಆವಾಗ ನೋಡಿದ್ರೆ ಆವಾಗ ತಪ್ಪುಗಳಾಗ್ಬೋದು, ಪೇಷಂಟ್ಗೆ ತೊಂದರೆ ಆಗ್ಬೋದು. ಹಾಗಾಗಿ ಅವಶ್ಯಕತೆ ಇದ್ದಲ್ಲಿ ಟೆಸ್ಟ್ ಮಾಡಿಸ್ಬೇಕು, ಅವಶ್ಯಕತೆ ಇಲ್ಲದಲ್ಲಿ ಮೆಡಿಸಿನ್ ತಗೊಂಡು ಪ್ರಯತ್ನ ಮಾಡಿ ಅವಶ್ಯಕತೆ ಇದ್ದಾಗ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ. ಇನ್ನು ಸರ್ಜರಿ ಅಂದರೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಇರುತ್ತಾ ಅಥವಾ ಲೈಕ್ ಮೇಜರ್ ಸರ್ಜರಿ ಇರುತ್ತಾ, ಹೇಗೆ ಅಂತ? ಸರ್ಜರಿ ಅನ್ನೋದು ನಾನು ಅದನ್ನೊಂದು ಕಂಪೇರ್ ಮಾಡಿ ಹೇಳ್ತೇನೆ. ಈಗ ಊಟ ಮಾಡೋದು ಅಂತ ಇಟ್ಕೋತೀರ, ಊಟನ ಸ್ಪೂನಲ್ಲಿ ಮಾಡ್ಬೋದು, ಫೋರ್ಕಲ್ಲಿ ಮಾಡ್ಬೋದು, ಚಾಪ್ಸ್ಟಿಕ್ಕಲ್ಲಿ ಮಾಡ್ಬೋದು, ಬೇರೆ ಬೇರೆ ಥರ ಮಾಡ್ಬೋದು. ಅದೇ ರಸಮ್ ರೈಸನ್ನು ನೀವು ಫೋರ್ಕಲ್ಲಿ ತಿನ್ನೋಕ್ಕಾಗಲ್ಲ. ಅದೇ ಥರ ಸರ್ಜರಿ ಅನ್ನೋದು ಒಂದು ವಿಷಯ, ಮಾಡುವ ವಿಧಾನ ನೀವು ಯಾವ ಥರ ತಿಂತೀರಿ ಅನ್ನೋ ವಿಧಾನ ಥರ. ಅದನ್ನು ಕಟ್ ಮಾಡಿನೂ ಮಾಡ್ಬೋದು, ಲ್ಯಾಪ್ರೋಸ್ಕೋಪಿಯಲ್ಲೂ ಮಾಡ್ಬೋದು, ಅಥವಾ ರೋಬೋಟಲ್ಲೂ ಮಾಡ್ಬೋದು, ಬೇರೆ ಬೇರೆ ಥರದಲ್ಲಿ ಮಾಡ್ಬೋದು. ಯಾವ ವಿಷಯಕ್ಕೆ ಯಾವ ಥರ ಸರ್ಜರಿ ಅವಶ್ಯಕತೆ ಇದೆ ಅನ್ನೋ ಬೇಸಿಸಲ್ಲಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಇನ್ನೊಂದು ಸರ್ಜನ್ ಎಕ್ಸ್ಪರ್ಟೀಸು, ಸರ್ಜನ್ ಕಂಫರ್ಟ್. ಈಗ ಫಾರ್ ಎಕ್ಸಾಂಪಲ್ ರೋಬೋಟ್ ಇಲ್ಲದಿದ್ದರೆ ನಾವು ರೋಬೋಟ್ ಸರ್ಜರಿ ಮಾಡೋಕ್ಕಾಗಲ್ಲ. ಈಗ ಲ್ಯಾಪ್ರೋಸ್ಕೋಪಿ ಮಷಿನ್ ಇಲ್ಲದಿದ್ದರೆ ಲ್ಯಾಪ್ರೋಸ್ಕೋಪಿ ಮಾಡೋಕ್ಕಾಗಲ್ಲ, ಓಪನ್ ಮಾಡಬೇಕಾಗತ್ತೆ. ಲ್ಯಾಪ್ರೋಸ್ಕೋಪಿ ಮಷಿನ್ ಇದ್ದರೂ ಕೂಡ ಕೆಲವೊಂದಕ್ಕೆ ಲ್ಯಾಪ್ರೋಸ್ಕೋಪಿ ಮಾಡೋಕ್ಕಾಗಲ್ಲ, ಕೆಲವೊಂದು ಲ್ಯಾಪ್ರೋಸ್ಕೋಪಿ ಮಾಡ್ಬೋದು. ಆ ಸಂದರ್ಭಗಳಲ್ಲಿ ನೋಡಿಕೊಂಡು ಮಾಡಬೇಕಾಗತ್ತೆ. ಬಟ್ ಏನೇ ಮಾಡಿದ್ರೂ ಪೇಷಂಟಿನ ರೋಗ ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ಪೇಷಂಟಿಗೆ ಬೆಸ್ಟ್ ಪಾಸಿಬಲ್ ರಿಸಲ್ಟ್ ಬರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಓಕೆ, ಇನ್ನು ಗ್ಯಾಸ್ಟ್ರಿಕ್ ಅಂದರೆ ಏನು, ಎಕ್ಸಾಕ್ಟಾಗಿ ಏನಾಗುತ್ತೆ ಒಬ್ಬ ಮನುಷ್ಯನ ದೇಹದಲ್ಲಿ ಅಂತ? ನಿಜವಾಗಿ ಈ ಗ್ಯಾಸ್ಟ್ರಿಕ್ ಅನ್ನೋ ಟರ್ಮು ನಮ್ಮಲ್ಲಿ ಯಾವ ಸೈನ್ಸಲ್ಲೂ ಕಾಯಿನ್ ಮಾಡಿದ್ದಲ್ಲ. ಇದು ಆಡು ಭಾಷೆಯಲ್ಲಿ ಬಂದಂಥ ವಿಷಯ. ಜಿ ಅನ್ನೋ ವಿಷಯ ಬಂದ ಕೂಡಲೇ ಗ್ಯಾಸ್ ಅಂತಾರೆ, ಗ್ಯಾಸ್ ಅಂದ ಕೂಡಲೇ ಗ್ಯಾಸ್ಟ್ರೈಟಿಸ್ ಅಂತಾರೆ, ಕೆಲವರು ಗ್ಯಾಸ್ ಪಾಸ್ ಮಾಡೋದಕ್ಕೂ ಗ್ಯಾಸ್ಟ್ರಿಕ್ ಅಂತಾರೆ. ನಿಜವಾಗಿ ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ಹೊಟ್ಟೆ ಡಿಸ್ಕಂಫರ್ಟ್ ಬಂದಾಗ ತುಂಬ ಜನ ಅದಕ್ಕೆ ಗ್ಯಾಸ್ಟ್ರಿಕ್ ಅಂತಾರೆ. ಹೊಟ್ಟೆ ಉಬ್ರ ಬಂದಾಗ, ತೇಗು ಜಾಸ್ತಿ ಬಂದಾಗ, ಕೆಳಗಡೆಯಿಂದ ಗ್ಯಾಸ್ ಜಾಸ್ತಿ ಹೋದಾಗ ಆವಾಗ ಗ್ಯಾಸ್ಟ್ರಿಕ್ ಅನ್ನೋರು ಜಾಸ್ತಿ. ಇನ್ನು ಕೆಲವರು ಎದೆಯುರಿ ಬಂದಾಗಲೂ ಗ್ಯಾಸ್ಟ್ರಿಕ್ ಅಂತಾರೆ. ಮತ್ತು ಇನ್ನೊಂದು ಮಿತ್ತಿದೆ, ಮೈಗ್ರೇನ್ ಹೆಡ್ಡೇಕ್ ಅಂತ ಇದೆ. ಒಂದು ಸೈಡ್ ಹೆಡ್ಡೇಕ್ ಬರೋದು. ಆ ಹೆಡ್ಡೇಕ್ ಬರೋ ಮೊದಲು ಹೊಟ್ಟೆ ಡಿಸ್ಕಂಫರ್ಟ್ ಬರುತ್ತೆ, ಅದಾದಮೇಲೆ ಅವರಿಗೆ ತಲೆನೋವು ಬರುತ್ತೆ ಮತ್ತು ವಾಂತಿ ಆಗುತ್ತೆ. ಆದರೆ ಫಸ್ಟ್ ಹೊಟ್ಟೆ ಡಿಸ್ಕಂಫರ್ಟ್ ಬಂತಲ್ಲ, ಹಾಗಾಗಿ ಇದು ಗ್ಯಾಸ್ಟ್ರಿಕ್ಕಿಂದ ತಲೆನೋವು ಬಂತು ಅಂತ ಹೇಳ್ತಾರೆ. ಆವಾಗ ನಾವೇನು ಹೇಳ್ತೀವಿ ಅಂದರೆ ಹುಲಿ ಬರ್ತಿದ್ರೆ ಅದು ಹುಲಿ ಗರ್ಜನೆ ಫಸ್ಟ್ ಮಾಡುತ್ತೆ. ಆದರೆ ಗರ್ಜನೆಯೇ ಹುಲಿ ಅಲ್ಲ, ಆ ಗರ್ಜನೆ ಹಿಂದೆ ಬರುವಂಥ ಹುಲಿ ಇದೆಯಲ್ಲ ಅದು ನಿಜವಾದ ಹುಲಿ. ಇಲ್ಲಿ ಇದು ಹೊಟ್ಟೆ ನೋವು ಗರ್ಜನೆ ಥರ, ತಲೆನೋವು ಅನ್ನೋದು ಆ್ಯಕ್ಚುಲ್ ಹುಲಿ. ನೀವು ತಲೆನೋವಿಗೆ ಟ್ರೀಟ್ ಮಾಡಬೇಕು, ಹೊಟ್ಟೆ ಪ್ರಾಬ್ಲಮ್ಗಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಕೆಲವರು ತೇಗುವುದೊಂದು ಕೆಲವು ಸಲ ನಿಜವಾಗಿ ತೊಂದರೆ ಇದ್ಲೂ ಬರ್ಬೋದು, ಅಥವಾ ತೇಗುವುದು ಅಭ್ಯಾಸವಾಗಿ ಕೂಡ ಬರ್ಬೋದು. ಕೆಲವರಿಗೆ ಒಂದು 4 ಸಲ ನಾನು ತೆಗ್ಬಿಟ್ರೆ 5ನೇ ಸಲ ನನಗೆ ಗೊತ್ತಿಲ್ಲದಂಗೆ ತೆಗ್ಬಿಡ್ತೀನಿ. ಅದು ಒಂದು ಅಭ್ಯಾಸ ಆಗೋಗುತ್ತೆ. ಆ ಅಭ್ಯಾಸದಿಂದ ಕೆಲವರು ಏನು ಮಾಡ್ತಾರೆ, ಕಂಟಿನ್ಯೂಸ್ ತೆಗ್ತಾ ಇರ್ತಾರೆ. ಆವಾಗ ಇಲ್ಲಿ ಮುಟ್ಟಿದಾಗ ತೆಗೆದು ಬಂತು ಅಂದರೆ ಅವ್ರು ಹೇಳ್ತಾನೆ, ಇಲ್ಲಿ ಮುಟ್ಟಿದ ತೆಗೆ ಬಂತು, ಇಲ್ಲಿ ಒತ್ತಿದ ತೆಗೆ ಬಂತು. ಸೊ ಈ ಥರ ಮಿತ್ಗಳಿದೆ. ಇದಕ್ಕೆಲ್ಲನೂ ಗ್ಯಾಸ್ಟ್ರಿಕ್ ಅಂತಾರೆ. ಹಾಗೆಂತ ಗ್ಯಾಸ್ಟ್ರಿಕ್ ಅಂದರೆ ನಾನ್ ಸ್ಪೆಸಿಫಿಕ್ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವರಿಗೆ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ ಅಂತ ಹೇಳ್ಕೊಂಡು ಒಳಗಡೆ ಕ್ಯಾನ್ಸರ್ ಇಟ್ಕೋತಾರೆ, ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಆಗಿಬಿಟ್ಟು ಇನ್ಫೆಕ್ಷನ್ ಆಗಿರುತ್ತೆ. ಸೊ ಆವಾಗ ನಾವು ಗ್ಯಾಸ್ಟ್ರಿಕ್ ಅಂತ ಅವರನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಡಿಟೇಲಾಗಿ ಅನಲೈಸ್ ಮಾಡಬೇಕು, ಏನು ಕಾರಣ ಇರ್ಬೋದು, ಯಾವ ಆರ್ಗನಿಂದ ಬಂದಿರ್ಬೋದು, ಟೆಸ್ಟ್ಗಳು ಮಾಡಿ ನೋಡಬೇಕಾಗುತ್ತೆ. ಮತ್ತು ಏನೂ ಕಾರಣ ಇಲ್ಲದಾಗ ನಾವನ್ನು ಕೌನ್ಸೆಲಿಂಗ್ ಮಾಡಿಬಿಟ್ಟು ಫುಡ್ ಅಡ್ವೈಸ್ ಕೊಟ್ಟು ಸಮಾಧಾನದಲ್ಲಿರೋದಕ್ಕೆ ಹೇಳಬೇಕಾಗತ್ತೆ. ಡಾಕ್ಟರ್, ಇನ್ನು ಇಂಡೈಜೆಷನ್ ಅಂದರೆ ಏನು, ಏನಾಗುತ್ತೆ ಒಬ್ಬ ವ್ಯಕ್ತಿ ದೇಹದಲ್ಲಿ ಅಂತ, ಯಾಕಾಗಿ ಆಗುತ್ತೆ ಅಂತ? ಇದು ಒಂದು ಗ್ಯಾಸ್ಟ್ರಿಕ್ ಅನ್ನೋ ಟರ್ಮಿನ ಥರದ ಒಂದು ಟರ್ಮ್. ಬಿಕಾಸ್ ನಾವು ಯಾರೂ ಡೈಜೆಷನನ್ನು ನಮ್ಮ ಕಣ್ಣಿಂದ ಕಾಣಿಸೋಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ಉಬ್ರ ಬಂದಾಗ, ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್ ಬಂದಾಗ ಜನ ಅದನ್ನು ಇಂಡೈಜೆಷನ್ ಅಂತಾರೆ. ಕೆಲವರು ಲೂಸ್ ಮೋಷನ್ ಆದಾಗ ಅಥವಾ ಅವರಿಗೆ ಸಮಾಧಾನಕರವಾಗಿ ಮೋಷನ್ ಆಗಿದಾಗ ಅದಕ್ಕೂ ಇಂಡೈಜೆಷನ್ ಅಂತ ಹೇಳ್ತಾರೆ. ಬಟ್ ಡೈಜೆಷನ್ ಯಾರು ನೋಡಿದ್ದಾರೆ? ಯಾರೂ ನೋಡಿಲ್ಲ. ನಾವು ಡೈಜೆಷನ್ ಬಗ್ಗೆ ಸ್ವಲ್ಪ ಓದಿರ್ತೀವಿ. ಅದು ಹೇಗೆ ಅಂದರೆ, ಒಬ್ಬ ಕುರುಡ
ಒಂದು ವಿಷಯನ ಗೊತ್ತಿದ್ದರೆ, ಈಗ ಕೈ ಅಂತ ನಂಗೆ ಗೊತ್ತಿದ್ದರೆ ನಾನು ಕೈಯನ್ನು ಮುಟ್ಟಿದಾಗ ನಂಗೆ ಕೈ ಅಂತ ಗೊತ್ತಾಗತ್ತೆ. ಆದರೆ ಅವನಿಗೆ ಕೈ ಶೇಪನ್ನು ಮುಟ್ಟಿದಾಗ ಕೂಡ ಕೈ ಥರ ಅನಿಸ್ಬೋದು. ಹಾಗಾಗಿ ನಮ್ಮ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಈ ಥರ ಆದರೆ ಡೈಜೆಷನ್ ಆಗ್ತಾಯಿಲ್ಲ ಅಂತ. ಸೊ ಅದನ್ನು ನಾವು ಆ ರೀತಿಯಾಗಿ ಹೇಳ್ತೀವಿ ವಿನಃ ನಿಜವಾಗಿ ಅದು ಇಂಡೈಜೆಷನ್ ಆಗಿರಲ್ಲ. ಅದು ಕೂಡ ಗ್ಯಾಸ್ಟ್ರಿಕ್ ಥರ ಒಂದು ಹೊಟ್ಟೆಯ ಸಮಸ್ಯೆ ಆಗಿರುತ್ತೆ. ನಾನು ವೈದ್ಯನಾಗಿ ಅದನ್ನು ಇಂಡೈಜೆಷನ್ ತಗೊಳಕ್ಕಾಗಲ್ಲ. ನಾನು ವೈದ್ಯನಾಗಿ ಅದನ್ನು ಅವನಿಗೆ ಹೊಟ್ಟೆಯ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಇಂಡೈಜೆಷನ್ ಅಂದರೆ ಏನು ಅಂತ ಕೇಳಬೇಕು, ಬಾಕಿ ಸಿಂಪ್ಟಮ್ಸ್ ತಿಳ್ಕೊಬೇಕು, ಮತ್ತು ಅದಕ್ಕೆ ಅವಶ್ಯಕತೆ ಇರುವಂಥ ಟೆಸ್ಟ್ಗಳನ್ನು ಮಾಡಿ ಅವನ ಪ್ರಾಬ್ಲಮ್ ತಿಳ್ಕೊಂಡು ಟ್ರೀಟ್ ಮಾಡಬೇಕಾಗತ್ತೆ. ಹೆಚ್ಚಾಗಿ ಇಂಡೈಜೆಷನ್ ಬರೋರು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿ ಬರ್ತಾರೆ. 100% ಇಂಡೈಜೆಷನ್ ಅನ್ನೋರು ಕೂಡ ಹೊಟ್ಟೆಯಲ್ಲಿ ಏನೋ ತಿಂದು ಇನ್ಫೆಕ್ಷನ್ ಆಗಿ ಬರ್ತಾರೆ, ಅಥವಾ ಅತಿಯಾಗಿ ತಿಂದು ಹೊಟ್ಟೆ ಉಬ್ಬರ ಬಂದಿರ್ತಾರೆ. ಸೊ ಅವರಿಗೆ ಆ ಪ್ರಕಾರವಾಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇನ್ನು ತುಂಬ ಹೊತ್ತು ಹೊಟ್ಟೆ ಖಾಲಿ ಬಿಟ್ಟರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತಾ, ಅದು ಹೇಗೆ ಅಂತ? ಇದರಲ್ಲಿ ಒಂದು ಪ್ರಶ್ನೆ, ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತ ಗೊತ್ತಿಲ್ಲ. ಹಾಗಿರುವಾಗ ಹೊಟ್ಟೆ ಖಾಲಿ ಬಿಟ್ಟರೆ ಗ್ಯಾಸ್ಟ್ರಿಕ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಕೂಡ ನಾವು ಉತ್ತರ ಕೊಡೋದು ತುಂಬ ಕಷ್ಟ. ಹೊಟ್ಟೆ ಖಾಲಿ ಬಿಟ್ಟಾಗ ಹಸುವಾಗತ್ತೆ. ಹಸುವಾದಾಗ ಒಂದು ರೀತಿ ಹಂಗರ್ ಪೇಯ್ನ್ ಅಂತ ಬರುತ್ತೆ. ಎಷ್ಟೋ ಜನಕ್ಕೆ ಈಗಿನ ಸೊಸೈಟಿಲಿ ಹಸು ಹೇಗೆ ಅಂತ ಗೊತ್ತಿರಲ್ಲ, ಹಂಗರ್ ಹೇಗಿರುತ್ತೆ, ಹಂಗರ್ ಪೇಯ್ನ್ ಹೇಗಿರುತ್ತೆ ಅನುಭವಿಸಿರಲ್ಲ ಅವರು. ಹಾಗಾಗಿ ಆ ಹೊಟ್ಟೆ ನೋವನ್ನು ಅಥವಾ ಹೊಟ್ಟೆ ಡಿಸ್ಕಂಫರ್ಟನ್ನು ಅವರು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಹಸುವಾಗಿರುವಾಗ ದೇವರು ಹೇಳ್ತಿರೋದು, ಅಥವಾ ದೇವರು ಆಲ್ಮೈಟಿನೋ ಏನೋ ನೀವು ನಂಬಿರುವಂತಹ ಆ ಭಗವಂತ ಹೇಳ್ತಿರೋದು ಊಟ ಮಾಡಿ ಅಂತ. ಅದನ್ನು ಒಂದು ರೋಗ ಅಂತ ತಿಳ್ಕೊಬಾರ್ದು. ಅವಾಗ ಊಟ ಮಾಡಬೇಕು, ಅತಿಯಾಗಿ ಊಟ ಮಾಡಬಾರ್ದು, ಅವಶ್ಯಕತೆ ಇರೋಷ್ಟು ಊಟ ಮಾಡಬೇಕು, ಅದು ಸರಿಯಾಗತ್ತೆ. ಆದರೆ ಕೆಲವರಿಗೆ ಆ ಟೈಮಲ್ಲಿ ಹಸುವನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ತೆಗಬೇಕಾಗತ್ತೆ. ಯಾಕಂದರೆ ಹಸು ಕಡಿಮೆ ಆಗೋದಕ್ಕೋಸ್ಕರ ಅವ್ರು ಎಂಜಲ್ ನುಂಗ್ತಾ ಇರ್ತಾರೆ. ಎಂಜಲ್ ನುಂಗ್ತಿದ್ದಂಗೆ ಏರ್ ಕೂಡ ಸಾಲ್ವ್ ಆಗುತ್ತೆ. ಏರ್ ಸಾಲ್ವ್ ಆದಾಗ ಅದು ಏರ್ ಹೊರಗೆ ಬರಬೇಕಲ್ಲ, ಅದು ತೇಗಾಗಿ ಬರುತ್ತೆ. ಈಗ ತೇಗು ಹೊಟ್ಟೆ ನೋವು ಬಂತು, ಗ್ಯಾಸ್ಟ್ರಿಕ್ ಆಯಿತು ಅಂತ ಹೇಳ್ತಾರೆ. ಇದು ನನ್ನ ಅಭಿಪ್ರಾಯ ಪ್ರಕಾರ ಇರುವಂಥ ವಿಷಯ. ಅದು ಯಾವುದೇ ರೀತಿಯ ಸೈನ್ಸಲ್ಲಿ ಯಾವುದೇ ರೀತಿಯ ಪುಸ್ತಕದಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಬರೆದಿಲ್ಲ. ಬಟ್ ಜನ ಹೇಳ್ತಿರುವಾಗ ನಾವು ಅನಲೈಸ್ ಮಾಡಬೇಕಾಗತ್ತೆ. ನಮ್ಮ ಅಭಿಪ್ರಾಯ ಪ್ರಕಾರ ಇದನ್ನು ಹೀಗೆ ಹೇಳ್ಬೋದು. ಡಾಕ್ಟರ್, ಯಾವುದೇ ಒಂದು ಪ್ರಾಬ್ಲಮ್ಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಈಗ ಹೊಟ್ಟೆ ನೋವು ಬರದೇ ಇರೋ ಹಾಗೆ ಅಥವಾ ಗ್ಯಾಸ್ಟ್ರಿಕ್ ಆಗದೇ ಇರೋ ಹಾಗೆ ಊಟದ ಕ್ರಮ ಹೇಗಿರಬೇಕು ಅಂತ ಹೇಳ್ತೀರಾ? ಹೌದು, ನನಗೆ ಹೇಳಿದ ಹಾಗೆ ಊಟನ ನಾವು ಒಂದು ರೀತಿ ನಮ್ಮ ಸ್ಟ್ರೆಸ್ ಬರ್ಸ್ಟರಾಗಿ ಮಾಡ್ಕೊಂಡಿದ್ವಿ. ಟೆನ್ಷನ್ ಆದಾಗ ಕೆಳಗಡೆ ಹೋಯ್ತು, ಅಡುಗೆ ಮನೆಯಲ್ಲಿ ಏನು ಸಿಕ್ತು ಬಾಯಿಗೆ ಹಾಕ್ಕೊಡ್ತು, ರುಚಿಯಾಗಿದ್ದರೆ ಒಂದು ರೀತಿ ರಿಲ್ಯಾಕ್ಸ್ ಆಗುತ್ತೆ, ಒಂದು ಸ್ವಲ್ಪ ಟೆನ್ಷನ್ ರಿಲೀಫ್ ಆಗುತ್ತೆ. ಇನ್ನೊಂದು ಸಮಯದ ಹಿಂದೆ ಹೋಗ್ತೀವಿ. ಗಂಟೆ ಅನ್ನೋದು ಮೇಲ್ನೋನು ಮಾಡಿದ್ದಲ್ಲ, ಇದು ನಾವು ಮನುಷ್ಯರೇ ಮಾಡಿದ್ದು. ಗಂಟೆ ನಮ್ಮ ಒಂದು ಅನುಕೂಲಕ್ಕೋಸ್ಕರ. 12 ಗಂಟೆ ಆಯಿತು, 1 ಗಂಟೆ ಆಯಿತು ಅಂದರೆ ಊಟ ಮಾಡು, ಹಸುವಾಗಿಲ್ದಿದ್ರೂ ಊಟ ಮಾಡು, ತುಂಬ ತಿನ್ನು. ಇದು ದೊಡ್ಡವರು ಹೇಳೋ ವಿಷಯ ಮನೆಯಲ್ಲಿ. ನನ್ನ ಹತ್ರ ಯೂಶಲಿ ಪೇಷಂಟ್ ಬಂದು ಊಟದ ಬಗ್ಗೆ ಕೇಳಿದಾಗ ನಾನು ಹೇಳ್ತೀನಿ, ನಿಮಗೆ 35-40 ವರ್ಷ ಆಗಿದೆ, ಇಷ್ಟು ವರ್ಷ ಏನೋ ಒಂದು ರೀತಿ ಊಟ ತಿಂದು ನೀವು ಚೆನ್ನಾಗೇ ಇದ್ದೀರಿ, ಇವಾಗ 4 ದಿನದಿಂದ ತೊಂದರೆ ಆಗಿದೆ. ಸೊ 35 ವರ್ಷ ತಿಂದ ಊಟನ 4 ದಿನ ತೊಂದರೆಗೋಸ್ಕರ ಡಿಸ್ಕ್ರೆಡಿಟ್ ಮಾಡ್ತೀರಾ ಅಂತ. ಆ 35 ವರ್ಷ ತಿಂದ ಊಟನೇ ಕರೆಕ್ಟ್. ಏನು ಅಂದರೆ ನೀವು ಹಸುವಿಗಿಂತ ಜಾಸ್ತಿ ತಿಂದರೆ, ಹಸುವಾದಾಗ ತಿನ್ನಬೇಕು, ಹಸು ಉಂಗಿದಾಗ ನಿಲ್ಲಿಸೋದಕ್ಕೂ ಗೊತ್ತಿರಬೇಕು. ಬಟ್ ಹೆಚ್ಚಿನವ್ರು ಏನಂದ್ರೆ ರುಚಿ ಆಯಿತು ಅಂತ ಜಾಸ್ತಿ ತಿಂದ್ಬಿಡ್ತಾರೆ, ಮತ್ತು ಗಡಿಬಿಡಿಯಾಗಿ ತಿಂತಾರೆ. ನೀವು ಒಂದು ಊಟ ಮಾಡುವಾಗ ಚೆನ್ನಾಗಿ ಜಗದು ನಿಧಾನಕ್ಕೆ ಊಟ ಮಾಡಬೇಕು, ಫಾಸ್ಟಾಗಿ ತಿನ್ನಕ್ಕೆ ಹೋಗ್ತಾರೆ, ಯಾಕಂದರೆ ಟೆನ್ಷನ್. ಸೊ ಮತ್ತೆ ಟೈಮ್ ಪ್ರಕಾರ ತಿನ್ನಕ್ಕೆ ಹೋಗೋದು, ಹಸುವಾಗಿದ್ದು ತಿನ್ನಕ್ಕೆ ಹೋಗೋದು, ಮತ್ತು ರುಚಿಯಾಗಿದೆ ಅಂತ ತಿನ್ನೋದು. ಈಗ ನಿಜವಾಗಿ ನಮ್ಮನ್ನು ಅಥವಾ ಯಾವುದೇ ಪ್ರಾಣಿನ ಮೇಲ್ನವನು ಸ್ಪೆಸಿಫಿಕ್ ಫುಡ್ ತಿನ್ನಬೇಕು ಅಂತ ಕಳಿಸಿರ್ತಾನೆ. ಬಟ್ ನಾವು ನಮ್ಮ ಅನುಕೂಲಕ್ಕೋಸ್ಕರ ಫುಡ್ಡನ್ನು ಮಾಡಿಫೈ ಮಾಡಿ ಅದನ್ನು ಸೇಲ್ಗೋಸ್ಕರ ತುಂಬ ಕಲರ್ಫುಲ್ಲಾಗಿ ಮಾಡಿ ಅಡ್ವರ್ಟೈಸ್ ಮಾಡಿ ಸೇಲ್ ಮಾಡಿ ಅದರಲ್ಲಿ ದುಡ್ಡು ಮಾಡ್ಕೊಳ್ಳೋದು, ಪ್ಲಸ್ ಅದರಿಂದ ಹೆಲ್ತ್ ಹಾಳಾಕೋದು ಜಾಸ್ತಿ ಆಗ್ತಿದೆ. ಹಾಗಾಗಿ ಈಗಿನ ಹೊಸ ಫುಡ್ಡಲ್ಲಿ ತೊಂದರೆಗಳಾಗೋದು. ನ್ಯಾಚುರಲ್ ಆಗಿ ಸಿಗುವಂಥ ಫುಡ್ಡಲ್ಲಿ ನಿಮಗೆ ಹೆಲ್ದಿಯಾಗಿರ್ತೀರ, ಏನೂ ತೊಂದರೆ ಆಗಲ್ಲ. ಹಸುವಾದಾಗ ತಿಂದರೆ, ಅತಿಯಾಗಿ ತಿಂದಿಲ್ಲದಿದ್ದರೆ, ಅತಿಯಾಗಿ ಸ್ಪೀಡಾಗಿ ತಿಂದಿಲ್ಲದಿದ್ದರೆ, ಟೆನ್ಷನ್ ಇಟ್ಕೊಳ್ಳದೆ ತಿಂದಿದ್ರೆ ಸರಿಯಾಗುತ್ತೆ. ಇನ್ನು ಡಾಕ್ಟರ್, ತುಂಬ ಜನ ಹೇಳೋದು ಕೇಳಿರ್ತೀವಿ, ಏನು ಗ್ಯಾಸ್ಟ್ರಿಕ್ ಆಗಿಬಿಡ್ತು ಅದಕ್ಕೆ ತಲೆನೋವು ಬಂತು, ಅಥವಾ ಗ್ಯಾಸ್ಟ್ರಿಕ್ ಆಗಿತ್ತು ಅದಕ್ಕೆ ಎದೆ ನೋವು ಬಂತು, ಅಥವಾ ಕಾಲು ನೋವು ಬಂತು ಅಂತ. ಇದು ನಿಜಾನಾ? ಗ್ಯಾಸ್ಟ್ರಿಕ್ ಆಗೋದ್ರಿಂದ ಇದೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಒಬ್ಬ ಮನುಷ್ಯನಿಗೆ ಅಂತ? ಸೈಂಟಿಫಿಕಲಿ ಸಾಧ್ಯ ಇಲ್ಲ. ಬಟ್ ಜನರ ಕಲ್ಪನೆ ಏನು ಅಂದರೆ ಗ್ಯಾಸ್ ಅನ್ನೋದು ಎಲ್ಲ ಕಡೆ ಮೂವ್ ಆಗುತ್ತೆ, ಮಜಲ್ ಮಧ್ಯದಲ್ಲೆಲ್ಲ ಸೇರಿಕೊಂಡು ಗ್ಯಾಸ್ ಟ್ರ್ಯಾಪ್ ಆಗುತ್ತೆ,
ಅಂತ ಒಂದು ಕಲ್ಪನೆ ಇದೆ. ಅದು ಯಾಕೆ ಬಂತು, ಅದರ ಹಿಸ್ಟ್ರಿ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು ಸಾಮಾನ್ಯವಾಗಿ ನನಗೆ ಹೇಳೋದು, ನನಗೆ ಗ್ಯಾಸ್ ಬಂದು ಇಲ್ಲಿ ಕೈ ನೋವಾಗ್ತಿದೆ, ಇಲ್ಲಿ ಸಿಕ್ಕಾಕೊಂಡಿದೆ ಗ್ಯಾಸು, ಇಲ್ಲ ಅದೇನೋ ಮಸಲ್ ಪೇನ್, ಸ್ಪ್ರೈನ್ ಏನೋ ಆಗಿರಬೇಕು, ಅವರ ಇಮ್ಯಾಜಿನೇಷನಲ್ಲಿ ಗ್ಯಾಸ್ ಸಿಕ್ಕಾಕೊಂಡಂಗೆ ಅನಿಸ್ತಾ ಇದೆ ಅಂತ. ಅದು ಸತ್ಯಕ್ಕೆ ದೂರವಾಗಿರೋದು. ಬಟ್ ನಾವು ಹಾಗೆ ಸೀದಾ ಪೇಷಂಟ್ಗೆ ಹೇಳಿಬಿಟ್ರೆ ಅವ್ರು ಇಷ್ಟಪಡಲ್ಲ. ನಾವು ಅದನ್ನು ಪರೀಕ್ಷೆ ಮಾಡಿಬಿಟ್ಟು ಮಾತ್ರೆ ಕೊಟ್ಟು ಸರಿ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ಇನ್ನು ಸೈಕಲಾಜಿಕಲ್ ಪ್ರಾಬ್ಲಮ್ ಅಥವಾ ಮಾನಸಿಕ ತೊಂದರೆ ಅಂತ ಏನು ಹೇಳ್ತೀವಿ, ಇದರಿಂದ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ನೋವು ಅಥವಾ ಹೊಟ್ಟೆ ಪ್ರಾಬ್ಲಮ್ಸ್ ಏನಾದ್ರು ಬರ್ಬೋದಾ, ಹೇಗೆ ಅಂತ? ಖಂಡಿತ ಬರ್ಬೋದು. ಮೈಂಡ್ ಅನ್ನೋದು ಕಿಂಗ್. ಯಾವುದೇ ದೇಶದ ಕಿಂಗಿಗೆ ಸ್ಟ್ರೆಸ್ ಆಗಿಬಿಟ್ರೆ ದೇಶ ಇಡೀ ಅಲ್ಲೋಲ ಕಲ್ಲೋ ಆಗುತ್ತೆ. ಸೊ ಮನಸ್ಸಿಗೆ ಸ್ಟ್ರೆಸ್ ಆದ ಕೂಡಲೇ ಎಲ್ಲ ದೇಹದ ಎಲ್ಲ ಭಾಗದಲ್ಲಿ ಕೂಡ ಮೂಮೆಂಟ್ ವೇರಿಯೇಷನ್ಸ್ ಆಗುತ್ತೆ, ಸೆಕ್ರೀಷನ್ಸ್ ವೇರಿಯೇಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಕೂಲಾಗಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಂದ್ಗಡೆಯಿಂದ ಹುಲಿ ಬಂದು ನಿಂತರೂ ಕೂಡ ನಿಮಗೇನು ಅನಿಸಲ್ಲ. ಅದೇ ಹುಲಿ ಬರುತ್ತೆ ಅಂತ ನೀವು ನಡ್ಕೊಂಡು ಹೋಗಬೇಕಾದ್ರೆ ಹಿಂದ್ಗಡೆಯಿಂದ ನಾಯಿ ಬಗಳಿದ್ರು ಹಾರ್ಟ್ ಅಟ್ಯಾಕ್ ಆಗ್ಬೋದು. ವಿಷಯ ಒಂದೇ, ಆದರೆ ನಿಮ್ಮ ಮಾನಸಿಕ ಸ್ಥಿತಿ ಮಾತ್ರ ವ್ಯತ್ಯಾಸ ಇರುತ್ತೆ. ಹಾಗೆ ಟೆನ್ಷನ್ ಇರುವಾಗ ತಿಂದರೆ ಆ ಮೂಮೆಂಟ್, ಕರಳಿನ ಮೂಮೆಂಟು ಜಾಸ್ತಿ ಇರುತ್ತೆ, ಅವರಿಗೆ ಕೆಲವು ಸಲ ಬೇದಿ ಆಗ್ಬೋದು. ಇದನ್ನು ನೀವು ಪರೀಕ್ಷೆ ಸಮಯದಲ್ಲಿ ನೋಡಿರ್ಬೋದು. ಮಕ್ಕಳು ಪರೀಕ್ಷೆಗೆ ಹೋಗೋ ಮೊದಲು ತುಂಬ ಸಲ ಯೂರಿನ್ ಮತ್ತು ಸ್ಟೂಲ್ಸ್ಗೆ ಹೋಗ್ತಾರೆ, ಮೋಷನ್ಗೆ ಹೋಗ್ತಾರೆ, ಯಾಕಂದರೆ ಟೆನ್ಷನಿಂದಾಗ ಆಗುತ್ತೆ. ಮತ್ತು ತುಂಬ ಆ್ಯಂಕ್ಷಿಯಸ್ ಪೀಪಲ್ಲು ಎಲ್ಲಿಂದ ಹೊರಡೋ ಮೊದಲು ಟಾಯ್ಲೆಟ್ಗೆ ಹೋಗಿ ಹೊರಡ್ತಾರೆ, ಅವ್ರಿಗೇನೋ ಆ್ಯಂಗ್ಸೈಟಿ ಇರುತ್ತೆ. ಸೊ ಈ ಆ್ಯಂಗ್ಸೈಟಿಯಿಂದ ಖಂಡಿತವಾಗಿಯೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಿದು ಸಾಮಾನ್ಯವಾಗಿ ನಾನು ಲಾಜಿಕಲಿ ರೋಗಗಳನ್ನ ಹೇಳಿದ್ದು. ಇದಲ್ಲದೆ ತುಂಬ ನಿಜವಾದ ರೋಗಗಳು ಕೂಡ ಆ್ಯಂಗ್ಸೈಟಿಯಿಂದ ಬರುತ್ತೆ. ಓಕೆ ಡಾಕ್ಟರ್, ಇನ್ನು ಹೊಟ್ಟೆ ನೋವು ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಇದೆಲ್ಲ ಅಂತ ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ಇನ್ನು ಇದೆಲ್ಲ ಬರದೇ ಇರೋ ಹಾಗೆ ಲೈಫ್ ಸ್ಟೈಲ್ ಹೇಗಿದ್ರೆ ಒಳ್ಳೆಯದು, ವ್ಯಾಯಾಮ ಎಷ್ಟು ಒಂಥರ ಪರಿಣಾಮಕಾರಿ ಈ ಒಂದು ವಿಷಯದಲ್ಲಿ, ಹಾಗೆ ನೀರು ಕುಡಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಅಂತ? ಮೊದಲನೇದಾಗಿ ನೀರು ಕುಡಿಯೋದ್ರ ಬಗ್ಗೆ ಹೇಳ್ತೀನಿ. ನೀರು ಕೂಡ ನಾನು ಹಸಿವು ಥರ ನೀರು ಕೂಡ ಮೇಲ್ನವನು ನಿಮಗೆ ಥರ್ಸ್ಟ್ ಅಂತ ಕೊಡ್ತಾನೆ, ಬಾಯಾರಿಕೆ ಅಂತ ಕೊಡ್ತಾನೆ, ಆವಾಗ ನೀರು ಕುಡಿಬೇಕು. ನೀರು ಜಾಸ್ತಿಯಾಗಿ ಕುಡಿದ್ರೆ ಏನಾಗುತ್ತೆ ಅಂದರೆ ಅದು ಯೂರಿನಲ್ಲಿ ಹೊರಟು ಹೋಗ್ಬಿಡುತ್ತೆ. ಬೇರೆ ಅಪಾಯ ಇಲ್ಲ, ಅವಶ್ಯಕತೆಯೂ ಇಲ್ಲ, ಪ್ರಯೋಜನವೂ ಇಲ್ಲ. ಬಟ್ ಅವಶ್ಯಕತೆ ಬಾಯಾರಿಕೆ ಆದಾಗಲೂ ನೀರು ಕುಡಿದಿದ್ರೆ ಆವಾಗ ಡೆಫಿನೆಟ್ಲಿ ತೊಂದರೆಗಳಾಗ್ಬೋದು. ಸೊ ಅವಶ್ಯಕತೆ ಇದ್ದಷ್ಟು ನೀರು ಕುಡಿಬೇಕಾಗತ್ತೆ ಒಂದು. ಮತ್ತು ಕೆಲವು ಹಾರ್ಟ್ ಪೇಷಂಟ್ಸ್ಗೆ ಡಾಕ್ಟ್ರೇ ಹೇಳಿರ್ತಾರೆ, ಅಥವಾ ಕಿಡ್ನಿ ಪೇಷಂಟ್ ಡಾಕ್ಟ್ರೇ ಹೇಳಿರ್ತಾರೆ 1.5 ಲೀಟ್ರಿಂದ ಜಾಸ್ತಿ ನೀರು ಕುಡಿಬೇಡ, ಆವಾಗ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಇನ್ನು ವ್ಯಾಯಾಮದ ಬಗ್ಗೆ ಹೇಳೋದಾದರೆ, ವ್ಯಾಯಾಮ ಅನ್ನೋದು ಇಡೀ ದೇಹವನ್ನು ಹೆಲ್ದಿ ಸ್ಥಿತಿಯಲ್ಲಿಡುತ್ತೆ. ಹಾಗೆಂತ ಅವರು ಇಮ್ಮಾರ್ಟಲ್ ಅಲ್ಲ, ಚಿರಂಜೀವಿ ಅಲ್ಲ. ಖಂಡಿತವಾಗಿ ಅವ್ರಿಗೂ ರೋಗ ಬರ್ಬೋದು. ಆ ರೋಗ ಬರುವ ಪಾಸಿಬಿಲಿಟೀಸ್ ಕಡಿಮೆ ಆಗುತ್ತೆ. ನಿಮ್ಮ ಮಸಲ್ಸ್ ಎಲ್ಲ ಹೆಲ್ದಿ ಇರುತ್ತೆ. ಜನ ಅನ್ಕೋತಾರೆ ಇಷ್ಟು ನಾನು ಕ್ಯಾಲರಿ ಕರಗಿಸ್ಬಿಟ್ರೆ ನಾನು ಇಷ್ಟು ತಿನ್ಬೋದು. ಇಲ್ಲ, ನೀವು 15 ನಿಮಿಷ ಥ್ರೆಡ್ಮಿಲಲ್ಲಿ ಓಡಿದ್ರೆ ನಿಮಗೆ ಒಂದು 60 ಕ್ಯಾಲರಿ ಅಷ್ಟೇ ಬರ್ನ್ ಆಗೋದು. ಆದರೆ ಒಂದು ಬಾಳೆಹಣ್ಣು ತಿಂದರೆ 100 ಕ್ಯಾಲರಿ ಕನ್ಸಂಪ್ಷನ್ ಆಗುತ್ತೆ. ಬಟ್ ಮೇಲ್ನವನು ಏನು ಮಾಡಿದ್ದಾನೆ ಅಂದರೆ, ನೀವು ಬರೀ 60 ಕ್ಯಾಲರಿ ಕನ್ಸಂಪ್ಷನ್ ಮಾಡಿದ್ರು ಅವನು ಬಡ್ಡಿಯಾಗಿ 500 ಕ್ಯಾಲರಿ ಕೊಡ್ತಾನೆ ಬರ್ನ್ ಮಾಡೋಕ್ಕೆ. ಅದರಿಂದಾಗಿ ಅವಶ್ಯಕತೆ ಇದ್ರಷ್ಟು ತಿನ್ನಬೇಕು. ನೀ ಡೈಲಿ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕಾಗುತ್ತೆ. 4 ದಿನ ತುಂಬ ವ್ಯಾಯಾಮ ಮಾಡಿ ಮತ್ತೆ ಬಿಟ್ಬಿಡೋದು ಯೂಸ್ ಇಲ್ಲ, ಪ್ರಯೋಜನ ಇಲ್ಲ. ದಿನ ಎಷ್ಟಾಗುತ್ತೋ ಅಷ್ಟು 20 ನಿಮಿಷ ದಿನ ಮಾಡಿ, ಲೈಫ್ ಲಾಂಗ್ ಮಾಡಿ. ಇದರಿಂದ ಬಾಡಿ ಹೆಲ್ತ್ ಚೆನ್ನಾಗಿರುತ್ತೆ. ಮತ್ತು ವ್ಯಾಯಾಮ ಮಾಡಬೇಕಾದ್ರೆ ಮನಸ್ಸು ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಜನ ತಿಳ್ಕೊತಾರೆ ಅದು ಬಾಡಿ ಎಕ್ಸಸೈಸ್ ಮಾತ್ರ ಅಂತ. ಇಲ್ಲ, ನೀವು ಥ್ರೆಡ್ಮಿಲಲ್ಲಿ ಓಡೋವಾಗ ಬೋರ್ ಆಗುತ್ತೆ, ಆವಾಗ ನಿಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆವಾಗ ಅದೊಂದು ಮೆಡಿಟೇಷನ್ ಥರ ಆಗುತ್ತೆ, ಮನಸ್ಸು ಶಾಂತಿಯಲ್ಲಿರುತ್ತೆ, ಅದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಹೊಟ್ಟೆ ಸಮಸ್ಯೆ ಖಂಡಿತವಾಗಿಯೂ ನೀವು ತಡೆಯೋಕ್ಕಾಗದಂಥ ವಿಷಯಗಳು ಎಷ್ಟೋ ಇವೆ. ಅದು ತಡೆಯೋಕ್ಕಾಗುವಂಥ ವಿಷಯ ಏನು ಅಂದರೆ, ಮಿತವಾಗಿ ಊಟ ಮಾಡಿ. ಅತಿಯಾಗಿ ಊಟ ಮಾಡಿದ್ದು ಯೂಶ್ವಲಿ ಅದು ವಿಷ. ಅಥವಾ ಗಾಂಧೀಜಿ ಹೇಳಿದ ಹಾಗೆ ಎಲ್ಲರ ಅವಶ್ಯಕತೆಗೂ ಇಲ್ಲಿದೆ, ಆದರೆ ಎಲ್ಲರ ಲೋಭಕ್ಕೆ ಇಲ್ಲಿ ಫುಡ್ ಇಲ್ಲ. ನಾವು ಲೋಭದಿಂದ ಅತಿಯಾಗಿ ಏನು ತಿಂತೀವೋ ಅದು ಇನ್ನೊಬ್ಬರಿಂದ ಕದ್ದು ತಿಂದ ಹಾಗೆ. ಸೊ ಅತಿಯಾಗಿ ತಿನ್ನಬೇಡಿ, ಅವಶ್ಯಕತೆ ಬೇಕಾದಷ್ಟು ತಿನ್ನಿ, ಅವಶ್ಯಕತೆ ಮುಗಿದಾಗ ನಿಲ್ಲಿಸಿ, ಚೆನ್ನಾಗಿ ಜಗದು ತಿನ್ನಿ, ಸಮಯ ಕೊಟ್ಟು ನಿಧಾನಕ್ಕೆ ಊಟ ಮಾಡಿ. ಯಾವುದೇ ಟೆನ್ಷನ್ ಮಾಡಬೇಡಿ ಅಂದರೆ ಅರ್ಥ ನೀವು ಮಲ್ಕೋಬೇಕು ಅಂತಲ್ಲ, ರಿಲ್ಯಾಕ್ಸ್ ಮಾಡಬೇಕು ಅಂತ ಅಲ್ಲ. ಟೆನ್ಷನ್ ಅರ್ಥ ಕೆಲಸ ಮಾಡಿ, ನಾಳೆ ಏನಾಗುತ್ತೆ ಅಥವಾ ಕೆಲಸ ರಿಸಲ್ಟ್ ಏನಾಗುತ್ತೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಕೂಲಾಗಿ ನಿಮ್ಮ ಕೆಲಸ ಮಾಡಿ. ಮತ್ತು ರೆಗ್ಯುಲರ್ ಆಗಿ ದಿನ ಒಂದಿಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು 5 ನಿಮಿಷ 20 ನಿಮಿಷ ಅರ್ಧ ಗಂಟೆ ದಿನ ಎಕ್ಸಸೈಸ್ ಮಾಡಿ. ಇದರಿಂದ
ಖಂಡಿತವಾಗಿಯೂ 160% ರೋಗಗಳು ಹೊಟ್ಟೆ ಸಂಬಂಧವಾಗಿ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಡ್ರಿ ಗ್ಯಾಸ್ಟ್ರಿಕ್ ಹಾಗೂ ಹೊಟ್ಟೆ ನೋವು ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇದು ಇವತ್ತಿನ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಹಾಸ್ಪಿಟಲ್ಸ್.